ತಿಳಿಸಿದರು. ದಿನಾಂಕ 20/5/2023 ಜೂನಿಯರ್ NTR ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನಂದಮೂರಿ ಅಭಿಮಾನಿಗಳ ಸಂಘದ ಕಾಶಿ NBK. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 5 ಬಾರಿ ಶಾಸಕರಾಗಿರುವ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಲು ಜಿ ಬಸವರಾಜ ರೆಡ್ಡಿ ಆಗ್ರಹ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ನಾಗರಾಜ್ ಮಸ್ಕಿ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕುರುಬ ಸಮಾಜದಿಂದ ಅಭಿನಂದನಾ ಸಮಾರಂಭ. ಲಿಂಗಸ್ಕೂರು GTGC ಕಾಲೇಜಿನಲ್ಲಿ SSLC PUC ವಿದ್ಯಾರ್ಥಿಗಳಿಗೆ ತರಬೇತಿ ಕೋರ್ಸ್, ತಾಂತ್ರಿಕ ಕೋರ್ಸ್ ಪ್ರವೇಶ ಪಡೆಯಲು ರಾಜ್ಕುಮಾರ್ ಮನವಿ. 21ರಂದು ಡಾ ರಾಜ್ಕುಮಾರ್ ಚಿತ್ರ ಆಧಾರಿತ ಚುಕ್ಕಿ ಚಿತ್ರಗಳ ಪ್ರದರ್ಶನ, ಚಿತ್ರ ಸಂಪುಟ ಲೋಕಾರ್ಪಣೆ HS ಮ್ಯಾದರ್. ಮತ್ತು AI ಹಾಗೂ ರೋಬೋಟಿಕ್ಸ್ ಕಾಲದಲ್ಲೂ ಮೂಲ ವಿಜ್ಞಾನಕ್ಕೆ ಬೆಲೆ, ಪ್ರೊಫೆಸರ್ ಪಾರ್ವತಿ CS. ವಾರ್ತೆಗಳ ವಿವರ. ರಾಜ್ಯದ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಅಧಿಕಾರ ಹಿಡಿಯಲಿದ್ದು, ಸಚಿವ ಸಂಪುಟ ರಚನೆಯಲ್ಲಿ ಜಿಲ್ಲೆಯ ಹಿರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿಯವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ ಒತ್ತಾಯಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದೊಂದಿಗೆ ಅಧಿಕಾರ ಹಿಡಿಯಲಿದ್ದು, ಸಚಿವ ಸಂಪುಟ ರಚನೆಯಲ್ಲಿ ಜಿಲ್ಲೆಯ ಹಿರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 5 ಬಾರಿ ಶಾಸಕರಾಗಿ ರಾಜಕೀಯ ಅನುಭವ ಹೊಂದಿರುವ ಹಂಪನಗೌಡ ನೀರಾವರಿ ಸೇರಿದಂತೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಕೋನವಿದೆ. ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಜಿಲ್ಲೆಯ ಅಭಿವೃದ್ಧಿಗೆ ಹಂಪನಗೌಡ ಬಾದರ್ಲಿ ಅವರು ಸಚಿವರಾದರೆ ಪರಿಹಾರ ಸಾಧ್ಯವಿದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಸ್ಥಾನ ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡಿದೆ. ಉಳಿದ ಸ್ಥಾನಗಳಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯನ್ನು ನೀಡಿದೆ. ನೂತನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅಧಿಕಾರ ಹಿಡಿಯಲಿದ್ದು, ಜಿಲ್ಲೆಯ ಜನತೆ ಪರವಾಗಿ ಅಭಿನಂದಿಸುವುದಾಗಿ ಹೇಳಿದರು. ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ಮೂಲಕ ಹಿಂದುಳಿಕೆಯನ್ನು ಹೋಗಲಾಡಿಸಲು ಸಚಿವ ಸ್ಥಾನ ನೀಡಬೇಕೆಂದರು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಲಾಗಿದೆ. ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದು, ಜಿಲ್ಲೆಗೂ ಅನ್ಯಾಯವಾಗದಂತೆ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಪಕ್ಷದ ವರಿಷ್ಠರು ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ವಿಶ್ವಾಸವಿದೆ ಎಂದರು. ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದ ಪರವಾಗಿ ಜಿಲ್ಲೆಯ ಕಾರ್ಯಕರ್ತರಿಗೂ ಮತ್ತು ಮತದಾರರಿಗೆ ಪಕ್ಷದ ಪರವಾಗಿ ಉತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಯಾಗಿ ಇರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಪೂರ್ವವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ,
ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಕನಿಷ್ಠ 20 ವರ್ಷಗಳ ಅಮರೇಶ್ ನಾಯ್ಕ ಆದಮೇಲೆ ರಾಯಚೂರು ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಿಲ್ಲ. ನಮ್ಮ 5 ಸಲ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದಾಮಿ ಅವರನ್ನ ರಾಯಚೂರು ಜಿಲ್ಲೆಯ ಮಂತ್ರಿಮಂಡಲದಲ್ಲಿ ಸೇರಿಸಿಕೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡ್ತಾ 5 ಸಲ ಗೆದ್ದಿದ್ದಾರೆ. ಸೀನಿಯರ್ ಲೀಡರ್ ಆಗಿದ್ದಾರೆ. ಅದೇ ರೀತಿ ಉನ್ನತ ಕಮಿಟಿ ಕೊಟ್ಟರು ಅಂಪೈರ್ ಸಾವುಕಾರರು 3 ಸಲ ಗೆದ್ದಾರೆ, 2 ಸಲ ಗೆದ್ದವರು. ಎಲ್ಲರಿಗೂ ಹಿರಿಯರ್ ಆಗಿರ್ತಕ್ಕಂಥ ಹಂಪನಗೌಡರ ಬಾದಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ನಾವು ಪಕ್ಷದ ಪರವಾಗಿ ಮನವಿ ಮಾಡಿ ಮತ್ತು ಒತ್ತಾಯವನ್ನು ಮಾಡುತ್ತೇವೆ. ಇವತ್ತಿನವರೆಗೂ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜಲವಂತ ಸಮಸ್ಯೆಗಳಿವೆ. ನೀರಾವರಿ ಬಗ್ಗೆ ಇರ್ಬೋದು ಮತ್ತು ಏಮ್ಸ್ ಬಗ್ಗೆ ಎಲ್ಲರೂ ಅನುಭವ. ನೀರಾವರಿ ಬಗ್ಗೆ ಹಂಪನಗೌಡರಿಗಿದ್ದಷ್ಟು ಅನುಭವ ಯಾರಿಗೂ ಅವರಿಗೆ ಜಾಸ್ತಿ ಅನುಭವ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಅವರು ಮಂತ್ರಿ ಆದ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರಿಗೆ ಪ್ರಥಮ ಇದರಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಂತೇಳಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಅಮರೇಗೌಡ ಹಂಚಿನಾಳ್, ಜಯವಂತರಾವ್ ಪತಂಗೆ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ್, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಅಸ್ಲಂ ಪಾಷಾ, ಶಂಕರ್, ಈರಣ್ಣ ಉಪಸ್ಥಿತರಿದ್ದರು. ಜಿಲ್ಲೆಯ ಹಿರಿಯ ರಾಜಕಾರಣಿ 5 ಬಾರಿ ಶಾಸಕರಾಗಿ ಅನುಭವ ಹೊಂದಿರುವ ಸಿಂಧನೂರು ಶಾಸಕ ಹಂಪನಗೌಡ ಬಾದಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ ಒತ್ತಾಯಿಸಿದರು. ಜಿಲ್ಲೆಯ ಹಿರಿಯ ರಾಜಕಾರಣಿ 5 ಬಾರಿ ಶಾಸಕರಾಗಿ ಅನುಭವ ಹೊಂದಿರುವ ಸಿಂಧನೂರು ಶಾಸಕ ಹಂಪನಗೌಡ ಬಾದಾಮಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಜಿಲ್ಲಾ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಮಸ್ಕಿ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ. ಜಿಲ್ಲೆಯಲ್ಲಿಯೂ ಕಾಂಗ್ರೆಸ್ ಹೆಚ್ಚು ಸ್ಥಾನ ಪಡೆದಿದೆ. ಅನುಭವಿಗಳು ಹಿರಿಯರಾದ ಹಂಪನಗೌಡ ಬಾದಾಮಿ ಅವರಿಗೆ ಸಚಿವ ಸ್ಥಾನ ನೀಡಿದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಶೈಕ್ಷಣಿಕವಾಗಿ ಅಭಿವೃದ್ಧಿಗೂ ಸಹಕಾರಿಯಾಗಲಿದ್ದು ಕಾಂಗ್ರೆಸ್ ಪಕ್ಷ ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕೆಂದರು. ಜಿಲ್ಲೆಯ ಅನೇಕ ವರ್ಷಗಳಿಂದ ಸಚಿವ ಸ್ಥಾನದಿಂದ ವಂಚಿತಗೊಂಡಿದೆ. ಅಮರೇಶ್ವರ ನಾಯಕ್ ಸಚಿವರಾದ ನಂತರ ಇಂದಿಗೂ ಜಿಲ್ಲೆಗೆ ಸಚಿವ ಸ್ಥಾನ ದೊರಕಿಲ್ಲ. ವೆಂಕಟರಾವ್ ನಾಡಗೌಡರು ಮೈತ್ರಿಗೆ ಸರ್ಕಾರದಲ್ಲಿ ಸಚಿವರಾಗಿದ್ದು ನಂತರ ಸಚಿವ ಸ್ಥಾನ ದೊರಕಿಲ್ಲ. ಈ ಬಾರಿ ಜಿಲ್ಲೆಗೆ ನ್ಯಾಯ ಒದಗಿಸಬೇಕೆಂದರು. ಜಿಲ್ಲೆಯ ಅನುದಾನಿತ ರಹಿತ ಶಾಲಾ ಕಾಲೇಜುಗಳ ಸಮಸ್ಯೆಗಳನ್ನು ಸಂಘಟಿತ ಪ್ರಯತ್ನ ಮೂಲಕ ನಿವಾರಿಸಿಕೊಳ್ಳಲು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಸ್ತಿತ್ವಕ್ಕೆ ತರಲಾಗಿದೆ ಎಂದರು. ನಾನು ಕಾರ್ಯದರ್ಶಿಯಾಗಿ ಮತ್ತು ಇಷ್ಟು ದೊಡ್ಡ ಬಸವಗೌಡ, ಎಚ್ ಶರಫುದ್ದೀನ್, ನರಸಿಂಹರಾವ್ ಕುಲಕರ್ಣಿ, ಎಸ್ ಎನ್ ಕೇಶವರೆಡ್ಡಿ ಅವರು, ಶಿವಕುಮಾರ್ ಎನ್, ಶಾಂತನಗೌಡ, ಮಲ್ಲಪ್ಪ ಉಪಾಧ್ಯಕ್ಷರು, ಎಲ್ಲ ತಾಲೂಕದ ಅಧ್ಯಕ್ಷರು ಉಪಾಧ್ಯಕ್ಷ ಆಗಿರ್ತಾರೆ. ಮತ್ತು ನರಸಪ್ಪನವರು, ಟಿ ಬಸವರಾಜ್ ಅವರು, ಥಾಮಸ್ ಬೆಂಜಮಿನ್ 3 ಜನ ಸಹಕಾರ್ಯದರ್ಶಿಗಳು, ಗರುಡ್ ಬಸವರಾಜ್ ಪಾಟೀಲ್ ಕೋಶಾಧ್ಯಕ್ಷರಾಗಿ ಉಳಿದ ಎಲ್ಲ ಶಿಕ್ಷಣ ಸಂಸ್ಥೆಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ನಾವು ಇದರಲ್ಲಿ ಸದಸ್ಯರನ್ನಾಗಿ ಮಾಡಿಕೊಂಡಿದ್ವಿ. ಅನೇಕ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ವಿಶೇಷ ಆಹ್ವಾನಿತರನ್ನಾಗಿ ಮತ್ತು ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ನಾವು ವಿಶೇಷ ಆಹ್ವಾನಿತರಾಗಿ ಮಾಡಿದಂಥ ಒಂದು ಸಂಘ ಇದೆ. ಇವತ್ತು ನಾವು ಇಲ್ಲಿ ಸೇರಿದ ಮೂಲ ಉದ್ದೇಶ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ರಾಯಚೂರು ಜಿಲ್ಲೆಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಒಕ್ಕೂಟದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಪ್ರಸ್ತುತ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಪಡೆದುಕೊಂಡಂಥ ಕಾಂಗ್ರೆಸ್ ಪಕ್ಷ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ, ಗೌರವಾನ್ವಿತ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಸರ್ಕಾರ ರಚಿಸುತ್ತಿರುವುದನ್ನು ರಾಯಚೂರು ಜಿಲ್ಲೆ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ರಾಯಚೂರು ಜಿಲ್ಲೆಗೆ ಕಳೆದ ಅನೇಕ ವರ್ಷಗಳಿಂದ ಮಂತ್ರಿ ಸ್ಥಾನ ಇಲ್ಲದೆ ವಂಚಿತವಾಗಿದ್ದು ಹಾಗೂ ಅದರಿಂದ ಜಿಲ್ಲೆಯ ಅಭಿವೃದ್ಧಿ ಕೂಡ ಕುಂಠಿತಗೊಂಡಿರುವುದನ್ನು ನೋಡಿದ್ದೇವೆ. ಬೇರೆ ಬೇರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾಟಾಚಾರಕ್ಕೆ ಬಂದು ಹೋಗ್ತಕ್ಕಂಥ ತಾವು ಕೂಡ ಸಾಕಷ್ಟು ಅದನ್ನು ಬಿಂಬಿಸಿದ್ದೀರ. ನಮ್ಮ ಒಕ್ಕೂಟ ರಾಯಚೂರು ಜಿಲ್ಲೆಗೆ ಕ್ಯಾಬಿನೆಟ್ನಲ್ಲಿಯ ಮಂತ್ರಿ ಸ್ಥಾನಗಳನ್ನು ಒಂದಲ್ಲ ಎರಡಾದರೂ ಕೊಡಿ ಅಂತಕ್ಕಂಥದ್ದನ್ನು ನೀಡಬೇಕಂತ ಆಗ್ರಹ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಶ್ರೀ ಹಂಪನಗೌಡ ಬಾದಾಮಿ ಅವರು ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಸಿಂಧನೂರು ಶಾಸಕರಾದ ಸನ್ಮಾನಿತರು
ಜಿಲ್ಲೆಯ ಹಿರಿಯ ಮುತ್ಸದ್ದಿ ಹಾಗೂ ಸಾಕಷ್ಟು ಸಲ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಹಿರಿಯ ರಾಜಕಾರಣಿಯಾಗಿದ್ದಾರೆ. ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಗಳ ಮತ್ತು ಅಭಿವೃದ್ಧಿ ಚಿಂತನೆಯುಳ್ಳ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಾರಣ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಅವರನ್ನು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳನ್ನಾಗಿ ಮಾಡಿ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅಂತ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ವಿಷಯವಾಗಿ ಇವತ್ತು ನಾವು ತಮ್ಮನ್ನು ಇಲ್ಲಿ ಉದ್ದೇಶಿಸಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಒಕ್ಕೂಟದ ಉಪಾಧ್ಯಕ್ಷ ಎಸ್ಎಲ್ ಕೇಶವ ರೆಡ್ಡಿ ಮಾತನಾಡಿ, ಜಿಲ್ಲೆಯ ಹಿಂದುಳಿವಿಕೆ ಹೋಗಲಾಡಿಸಲು ಸ್ಥಳೀಯರಿಗೆ ಸಚಿವ ಸ್ಥಾನ ಒದಗಿಸಬೇಕಿದೆ. 5 ಬಾರಿ ಶಾಸಕರಾಗಿರುವ ಹಂಪನಗೌಡ ಬಾದರ್ಲಿ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಿ ಉಸ್ತುವಾರಿಯನ್ನು ನೀಡಬೇಕಿದೆ. ಜಿಲ್ಲೆಯ ಸಮಸ್ಯೆಗಳು ನಿವಾರಿಸಲು ಸಹಕಾರಿಯಾಗಲಿದೆ ಎಂದರು. ಬಹಳ ಹಿಂದುಳಿದ ಪ್ರದೇಶ ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಯಾವ ಪಕ್ಷವನ್ನು ಕೊಟ್ಟಿಲ್ಲ. ದಯಮಾಡಿ ಇವತ್ತು ನಮ್ಮ ಈ ವೇದಿಕೆಯ ಮೂಲಕ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಕಾಂಗ್ರೆಸ್ ಖರ್ಗೆ ಸಾಹೇಬರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಎಲ್ಲರಿಗೂ ದಯಮಾಡಿ ಒಂದೇ ಒಂದು ರಿಕ್ವೆಸ್ಟ್, ಯಾಕಂದರೆ ನಮ್ಮ ತಲೆ ಏಮ್ಸ್ ಬಂದಿಲ್ಲ, ಎಲ್ಲವೂ ಕಂಪ್ಲೀಟ್ ಬಿಟ್ಬಿಟ್ಟು ಧಾರವಾಡ ಬೆಳಗಾಂ ಕಡೆ ಹೋಗ್ತದವು. ಇವತ್ತು ದಯಮಾಡಿ ಇವತ್ತು ರಾಯಚೂರು ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಖರ್ಗೆ ಸಾಹೇಬರಿದ್ದಾರೆ, ಇವತ್ತು ಹೈದರಾಬಾದ್ ಕರ್ನಾಟಕದ ಅಭಿಮಾನವುಳ್ಳ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ. ಇವರೆಲ್ಲ ಸೇರಿ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಒಳ್ಳೆ ಯಾವುದೇ ಬರಲಿ ಮುಂದೆ ರಾಯಚೂರು ಭಾಳ ಹಿಂದುಳಿದ ಪ್ರದೇಶ, ಇವತ್ತು 4 ಸೀಟನ್ನು ಗೆದ್ದುಕೊಟ್ಟಂಥ ಜಿಲ್ಲೆ ಆಗೈತೆ. ದಯಮಾಡಿ ಇವತ್ತು ಈ ವಿಷಯನ ಜಿಲ್ಲಾದಿಂದ ಸೀದಾ ಬೆಂಗಳೂರಿವರೆಗೂ ಮುಟ್ಟಂಥ ಕೆಲಸ ತಮ್ಮ ಮೇಲಿದೆ. ದಯಮಾಡಿ ಇದನ್ನು ಮಾಡ್ತಿರ್ತೇನೆ ಅಂತ ನನ್ನ ಹೇಳ. ಈ ಸಂದರ್ಭದಲ್ಲಿ ಬಸವರಾಜ್ ಸಿರ್ವಾರ್, ರವಿ ಗೋನಾಳ್, ಶಂಕರ್ ಲಿಂಗಸ್ವಾಮಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಆಯ್ಕೆಯಾಗಿದ್ದು, ಇವರ ಪ್ರಯುಕ್ತ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಕುರುಬರ ಸಂಘದ ವತಿಯಿಂದ ನಂದೀಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಆಯ್ಕೆಯಾಗಿದ್ದು, ಇದರ ಪ್ರಯುಕ್ತ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಕುರುಬ ಸಂಘದ ವತಿಯಿಂದ ಇಂದು ಬೆಳಗ್ಗೆ 9 ಗಂಟೆಗೆ ನಂದೀಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಮತ್ತು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮುಖ್ಯಮಂತ್ರಿ ಆಗುತ್ತಿರುವ ಸಿದ್ದರಾಮಯ್ಯ ಸಾಹೇಬರಿಗೆ, 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, 2ನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಮುಖ್ಯಮಂತ್ರಿ ಆಗುತ್ತ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ, ಸಿದ್ದರಾಮಯ್ಯನವರಿಗೆ, ಸಾಹೇಬರಿಗೆ, 2ನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ಸಾಹೇಬರಿಗೆ, ಬಡವರ ಬಂಧು ದೀನ ದಲಿತರ ಸಿದ್ದರಾಮಯ್ಯ ಸಾಹೇಬರಿಗೆ, ಬಡವರ ಬಂಧು ದೀನ ದಲಿತರ ಅಲ್ಪಸಂಖ್ಯಾತರ ವಿರೋಧಿ ಅಧಿಕಾರರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, 2ನೇ ಬಾರಿಗೆ ಅಧಿಕಾರ ವಹಿಸಿಕೊಳ್ಳುತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯ, 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ಸಾಹೇಬರಿಗೆ, 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ಸಾಹೇಬರಿಗೆ, ಬಡವರ ಬಂಧು ದೀನದಲಿತರ ಸಿದ್ದರಾಮಯ್ಯ ಸಾಹೇಬರಿಗೆ, ಏನಿಲ್ಲ, ಒಂದೇ ಮೀಟಿಂಗ್
महाराज को बोलो नंदेश्वर महाराज को नंदेश्वर महाराज को बोलो नंदेश्वर महाराज को ನಾಡಿನ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ, ನಾಡಿನ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಾಡಿನ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ನಾಡಿಗೆಲ್ಲ ಒಳ್ಳೆಯದಾಗಲಿ, ನಾಡಿಗೆಲ್ಲ 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 ದೇಶಕ್ಕೆಲ್ಲ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. जय सिद्धरामಯ್ಯ, जय सिद्धरामಯ್ಯ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ. ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರಿಗೆ, ಅಧಿಕಾರರಿಗೆ, ಬಡವರ ಬಂಧು ಅಧಿಕಾರರಿಗೆ, ಬಡವರ ಸಿದ್ದರಾಮಯ್ಯನವರಿಗೆ, ನಾಡಿನ ದೊರೆ ಸಿದ್ದರಾಮಯ್ಯ ಸಾಹೇಬರಿಗೆ, ಬಂಧುಗಳ ಆಶಾಕಿರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ವರ್ಗದ ಸಿದ್ದರಾಮಯ್ಯನವರಿಗೆ, ವರ್ಗದ ಜನನಾಯಕ ಸಿದ್ದರಾಮಯ್ಯ ಸಾಹೇಬರಿಗೆ, ಅಖಿಲ ಭಾರತ ಸಿದ್ದರಾಮಯ್ಯ ಸಾಹೇಬರಿಗೆ, ಅಖಿಲ ಭಾರತ ಹಿಂದ ಸಿದ್ದರಾಮಯ್ಯ ಸಾಹೇಬರಿಗೆ, 10 ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಬೇಕಂತ ಬಂದ ಸಲಹೆ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಕರ್ನಾಟಕದ ನಾಡ ದೊರೆಗೆ, ಕರ್ನಾಟಕದ ನಾಡ ದೊರೆಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ತಿರ್ತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ. ಉಜ್ವಲವಾಗಿರ್ತಕ್ಕಂಥ ದಿನಗಳು ಮುಂದೆ ಬರಲಿವೆ. ಆದ್ದರಿಂದ ನಾವು ಇವತ್ತೆಲ್ಲ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ದಿನ ನಾವು ಎಲ್ಲ ನಂದೀಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತು ರುದ್ರಾಭಿಷೇಕ ಕಾರ್ಯಕ್ರಮ ಮಾಡಿ ಅವರಿಗೆ ಶುಭವಾಗಲಿ, ಎಲ್ಲ ನಾಡಿನ ಜನರ ಪರವಾಗಿ ಅವರಿಗೆ ಶುಭ ಕೋರ್ತಾ ಅವರ ಅಧಿಕಾರಾವಧಿಯಲ್ಲಿ ನಾಡಿನ ಜನರಿಗೆ ಒಂದು ಒಳ್ಳೆ ಅತ್ಯುತ್ತಮ ಒಂದು ಸುಖ ಶಾಂತಿ ಸಿಗಲಿ, ಅವರ ಆಡಳಿತ ಯಶಸ್ವಿಯಾಗಲಿ ಅಂತ ಶುಭ ಕೋರಿ ಇವತ್ತು ಎಲ್ಲ ಕುರುಬ ಸಂಘದ ಎಲ್ಲ ಹಿರಿಯರ ಸಮ್ಮುಖದಲ್ಲಿ, ಯುವಕರ ಸಮ್ಮುಖದಲ್ಲಿ ಇವತ್ತು ನಾಡಿನ ಜನತೆಗೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಜಿಲ್ಲಾ ಕುರುಬ ಸಂಘದ ಪರವಾಗಿ ಮತ್ತು ತಾಲೂಕಾ ಕುರುಬ ಸಂಘದ ವತಿಯಿಂದ ಮತ್ತು ಹಿಂದುಳಿದ ವತಿಯಿಂದ ಹಿಂದುಳಿದ ಜಾತಿಗಳ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಮತ್ತೊಮ್ಮೆ ಸಿದ್ದರಾಮಯ್ಯನ ಅಧಿಕಾರ ನಾಡಿನ ಜನರ ಪರವಾಗಿ, ನಾಡಿನ ಹಿತಚಿಂತಕರಾಗಿ ಮತ್ತೊಮ್ಮೆ ಅವರು ಯಶಸ್ವಿಯಾಗಲಿ, ಅವರ ಆಡಳಿತ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ನಮಸ್ಕಾರ. ನಾನು ಪೂಜೆ ಮಾಡಿರ್ತಕ್ಕಂಥ ಕಾರಣ ನಿಮ್ಗೆಲ್ಲರಿಗೂ ಗೊತ್ತಿದ್ದಿದೆ. ಅದ ಹಾಲಿನ ಅಭಿಷೇಕ ಮತ್ತು ರುದ್ರಾಭಿಷೇಕ ಯಾರ ಸಲುವಾಗಿ ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೆಮ್ಮೆಯ ಪುತ್ರ ಸಿದ್ದರಾಮಯ್ಯನವರ ಸಲುವಾಗಿ. ಯಾಕಂದ್ರೆ ನಮ್ಮ ಸಮಾಜ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದ್ದೇ ನಮ್ಮ ದೊಡ್ಡ ಪುಣ್ಯ. ಯಾಕಂದ್ರೆ ಆತನಂಥ ಶಕ್ತಿ ಯಾರಿಗೂ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ, ಹಿಂದಕ್ಕೂ ಹುಟ್ಟೋದಿಲ್ಲ. ಅಂತ ಒಂದು ಶಕ್ತಿವಾನ ಸಿದ್ದರಾಮಯ್ಯ ಸಾಹೇಬ್. ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವು ಎಷ್ಟು ಕೊಂಡಾಡಿದ್ರೂ ಕಡಿಮೆ. ಯಾಕಂದರೆ ಪ್ರಶ್ನಾತೀತ ನಾಯಕ, ನಮ್ಮ ಸಮಾಜಕ್ಕೆ ಪ್ರಶ್ನಾತೀತ ನಾಯಕ. ಯಾರು ಅಂಥವ್ರು ಹುಟ್ಟೋದೇ ಇಲ್ಲ ಸಿದ್ದರಾಮಯ್ಯನವರು. ನಾನು ಹಿಂದಕ್ಕೆ ಹೇಳಿದ್ದೆ, ಕೆಲವು 3 ತಿಂಗಳ ಕೆಳಗೆ ನಮ್ಮ ಜಿಲ್ಲಾ ಕುರುಬರ ಸಂಘದವ್ರು ಎಲ್ಲರೂ ಕಲಿತು ಒಂದು ಮೀಟಿಂಗ್ ಮಾಡಿದ್ವಿ. ಏನಂತ ಹೇಳಿದ್ವಿ, ಉರಿಗೌಡ ನಂಜೇಗೌಡ ಹೆಂಗೆ ಹೊಡೆದಾಕಿರು ಟಿಪ್ಪು ಸುಲ್ತಾನ್ಗೆ, ಅದ್ರಂಗೆ ಸಿದ್ದರಾಮಯ್ಯ ಹೊಡೆದಾಕ್ರಿ ಅಂತ ಅಶ್ವತ್ಥ ನಾರಾಯಣ ಹೇಳಿದ್ದೆ ಮಂತ್ರಿ. ಆ ಮಂತ್ರಿಗೆ ಹೇಳಿದೆ, ನಾನು ಮುಟ್ಟಕ್ಕಾಗ್ತದೆ ಮುಟ್ಟಿ ನೋಡಂತ ಹೇಳಿದ್ದೆ. ಸಿದ್ದರಾಮಯ್ಯನ ಟಚ್ ಮಾಡೋಕ್ಕಾಗಲ್ಲ, ನೀನು ಕರ್ನಾಟಕದಾಗ ತಿರುಗಾಡಕ್ಕೆ ಸಹ ಕಷ್ಟ ಆಗ್ತದೆ ನೋಡಂತ ಹೇಳಿದ್ದೆ. ಅಂತ ಒಂದು ಇದ್ರಾಗ ಅಂಥ ಒಂದು ಈ 3 ತಿಂಗಳ ಕೆಳಗೆ ಹೇಳಿದ್ದು, ಇವತ್ತಲ್ಲ. ಇವತ್ತು ಅವರ ಮುಖ್ಯಮಂತ್ರಿ ಆಗ್ತಾರಂದರೆ ನಮ್ಮ ಸಮಾಜ ಎಷ್ಟು ಹುಮ್ಮಸ್ಸು, ಉರುಪು, ಎಲ್ಲ ರೀತಿಯಿಂದ ಸ್ಫೂರ್ತಿದಾಯಕ ಇದ್ದಾರೆ. ಎಲ್ಲ ಸಮಾಜದ್ದು ಸಪೋರ್ಟು, ಹಿಂದುಳಿದ ವರ್ಗ ಅಹಿಂದ ಎಲ್ಲ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿ ಇವತ್ತು ಮುಖ್ಯಮಂತ್ರಿ ಆತಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕಂದರೆ ಅಂಥವರು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಮತ್ತು ತಾಲೂಕಾ ಕುರುಬರ ಸಂಘದ ವತಿಯಿಂದ, ನಗರ ಘಟಕದ ವತಿಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ಮತ್ತು ಎಲ್ಲ ಹಿಂದುಳಿದ ವರ್ಗಗಳ ಅಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಮತ್ತು ತಾಲೂಕು ಕುರುಬ ಸಂಘದ ಪದಾಧಿಕಾರಿಗಳು, ಅಭಿಮಾನಿ ಬಳಗ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿನಾಂಕ 20/5/2023 ಜೂನಿಯರ್ NTR ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಕಾರಣ ಜೂನಿಯರ್ NTR ಅವರ ಅಭಿಮಾನಿಗಳು, ಹಿತೈಷಿಗಳು ಆಗಮಿಸಿ ಹುಟ್ಟುಹಬ್ಬವನ್ನು ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9 ಗಂಟೆಗೆ ಆಚರಣೆ ಮಾಡಲಾಗುವುದು.
ಎಲ್ಲ ನಂದಮುರಿ ಅಭಿಮಾನಿಗಳು ಸರಿಯಾಗಿ 9 ಗಂಟೆಗೆ ಪೂರ್ಣಿಮಾ ಚಿತ್ರಮಂದಿರಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಿಶೇಷ ಸೂಚನೆ: ಅಂದು NTR 30ನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಲಾಗುವುದು. ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನಂದಮುರಿ ಅಭಿಮಾನಿಗಳ ಸಂಘದ ಕಾಶಿ NBK. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನಿಂಗ್ ಸೆಟ್ಗಳು, ಕಾಂಚೀಪುರಂ, ಧರ್ಮಾವರಂ ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್, ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಂತ್ರಿಕ ವೃತ್ತಿ ತರಬೇತಿಯ DTDM ಕೋರ್ಸ್ 3 ವರ್ಷ ಪದವಿಯಾಗಿದ್ದು ವೃತ್ತಿಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ 100% ಉದ್ಯೋಗ ಪಡೆಯಬಹುದಾಗಿದೆ ಎಂದು ಲಿಂಗಸೂರಿನ GTDC ತಾಂತ್ರಿಕ ಶಿಕ್ಷಣ ಕಾಲೇಜಿನ ಪ್ರಾಚಾರ್ಯ ರಾಜಕುಮಾರ್ ಹೇಳಿದರು. ತಾಂತ್ರಿಕ ವೃತ್ತಿ ತರಬೇತಿಯ DTDM ಕೋರ್ಸ್ 3 ವರ್ಷ ಪದವಿಯಾಗಿದ್ದು ವೃತ್ತಿಯಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ 100% ಉದ್ಯೋಗ ಪಡೆಯಬಹುದಾಗಿದೆ ಎಂದು ಲಿಂಗಸೂರಿನ GTTC ತಾಂತ್ರಿಕ ಶಿಕ್ಷಣ ಕಾಲೇಜಿನ ಪ್ರಾಚಾರ್ಯ ರಾಜಕುಮಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಾಂತ್ರಿಕ ವೃತ್ತಿ ತರಬೇತಿ ಪಡೆಯಲು ಇಚ್ಛಿಸುವವರಿಗೆ ಈ ಕೋರ್ಸ್ ಅತ್ಯುತ್ತಮವಾಗಿದೆ. 10ನೇ ತರಗತಿ ಪಾಸಾದವರಿಗೆ 3 ವರ್ಷ ಕೋರ್ಸ್, 1 ವರ್ಷ DTDM ಡಿಪ್ಲೊಮಾ ಕೋರ್ಸ್ ಅಲ್ಪಾವಧಿಯ ಕೋರ್ಸ್ಗಳಾಗಿವೆ ಎಂದರು. 2023-24ನೇ ಸಾಲಿನ ವರ್ಷದ ಪ್ರವೇಶಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗುತ್ತದೆ. 3 ವರ್ಷದ ವಿಷಯಾಧಾರಿತ ತರಬೇತಿ ಹಾಗೂ 1 ವರ್ಷದ ಕಡ್ಡಾಯ ಕೈಗಾರಿಕಾ ತರಬೇತಿ ಒಳಗೊಂಡಿದೆ ಎಂದು ತಿಳಿಸಿದರು. ತರಬೇತಿ ಅವಧಿಯಲ್ಲಿ ಪ್ರತಿ ವರ್ಷವೂ ಪ್ರತಿ ತಿಂಗಳು 14,000 ರಿಂದ 20,000ವರೆಗೆ ತರಬೇತಿ ಭತ್ಯೆ ನೀಡಲಾಗುತ್ತದೆ. ITI ಹಾಗೂ ಸೈನ್ಯ ಪಾಸ್ ಆದವರಿಗೆ 3ನೇ ಸೆಮಿಸ್ಟರ್ಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರ ಪ್ರವೇಶ ಪಡೆಯಲು ಅವಕಾಶವಿದೆ ಎಂದರು. 60 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ನೀಡಲಾಗುವುದು. ಮೊದಲು ಬಂದವರಿಗೆ ಆದ್ಯತೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. gttc.karnataka.gov.in ವೆಬ್ಸೈಟ್ನಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9912318999 8762564872 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದು ಎಂದರು. ಇದು ನಮ್ಮ ಸಂಸ್ಥೆಯು 1972ರಲ್ಲಿ ಬೆಂಗಳೂರಲ್ಲಿ ಪ್ರಾರಂಭವಾಗಿತ್ತು. ಹಾಗೆ ಕರ್ನಾಟಕದಲ್ಲಿ ಸುಮಾರು ಸೆಂಟರ್ಗಳನ್ನು ಪ್ರಾರಂಭವಾಯಿತು. ಅದನ್ನು ಲಿಂಗಸೂರಲ್ಲಿ 2005ರಲ್ಲಿ ಪ್ರಾರಂಭವಾಯಿತು. ಈಗ ನಾವು ನಡೆಸಕ್ಕಂಥ ತರಬೇತಿಯನ್ನು ಕೋರ್ಸ್ಗಳನ್ನು ಅಂತಂದರೆ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಡಿಪ್ಲೊಮಾ ಟೂಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರವೇಶಿಸಿ ಪಡೆಯುವ ವಿದ್ಯಾರ್ಥಿಗಳು SSLC ಮುಗಿದ ನಂತರ ಅವರಿಗೆ 3 ವರ್ಷ ನಮ್ಮ ತರಬೇತಿ ಇರುತ್ತೆ. 1 ವರ್ಷ ಕಡ್ಡಾಯವಾಗಿ ಅವರು ಇಂಪ್ಲಾಂಟ್ ಟ್ರೈನಿಂಗ್ನಲ್ಲಿ ಅವರಿಗೆ ಸ್ಟೈಫಂಡ್ ಪ್ಲಸ್ 14,000 ರಿಂದ 26,000ವರೆಗೆ ಅವರಿಗೆ ಸಿಗ್ತಾ ಇದೆ. ಇದೊಂದು ನಮಗೆ
ಹೆಮ್ಮೆಯ ವಿಷಯ. ಯಾಕಂದರೆ ನಾವು ಮುಗಿದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ 100% ಪ್ಲೇಸ್ಮೆಂಟನ್ನು ಕೊಡೋದು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆಗೆ ಇವರು ವಿದ್ಯಾರ್ಥಿಗಳು PUC ಪಾಸ್ ಆದ ವಿದ್ಯಾರ್ಥಿಗಳು, ITI ಪಾಸ್ ಆದ ವಿದ್ಯಾರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಪ್ರವೇಶ ಇದೆ, ಅವಕಾಶ ಇದೆ. ಅದರ ಜೊತೆಗೆ ಈಗ ಬಂದಂಥ ವಿದ್ಯಾರ್ಥಿಗಳಿಗೆ SSLC ಪಾಸ್ ಆದವರಿಗೆ ಮೊದಲು ಆದ್ಯತೆಯ ಮೇರೆಗೆ ಮೇಲೆ ನಾವು ಪ್ರವೇಶಾತಿಯನ್ನು ಪಡ್ಕೋತಾ ಇದ್ದೀವಿ. ಇದನ್ನು ಇರ್ಬೋದು, ಡ್ರಾಯಿಂಗ್ ರಿಲೇಟೆಡ್ ಇರ್ಬೋದು, ಮಷಿನಿಂಗ್ ರಿಲೇಟೆಡ್ ಇರ್ಬೋದು, ಅದನ್ನು ಭಾಳ ಟೈಮ್ ತಗೋತೆ. ಅದರ ಜೊತೆಗೆ ಅವರಿಗೆ ಭಾಳ ಕಲಿಸಬೇಕಾಗುತ್ತೆ ಟ್ರೈನಿಂಗನ್ನು. ಅದರ ಜೊತೆಗೆ ನಾವು ಲಿಮಿಟೆಡ್ ಸೀಟ್ಸನ್ನು ಇದು ASIT ಮಾನ್ಯತೆ ಪ್ರಕಾರ ನಾವು ಅದನ್ನು ಸೀಟ್ಗಳನ್ನು ಆಯ್ಕೆ ಮಾಡ್ತೀವಿ ಇದನ್ನು. ಅದರ ಜೊತೆಗೆ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಸೆಕೆಂಡ್ ಬ್ಯಾಚ್ ಓದಂಥ ವಿದ್ಯಾರ್ಥಿಗಳು ಇಲ್ಲೇ ಥರ್ಮಲ್ ಪವರ್ ಪ್ಲಾಂಟಲ್ಲಿ 2 ಹುಡುಗಿಯರನ್ನು ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಸ್ಯಾಲರಿ ತಗೋತಾ ಇದ್ದಾರೆ. ಇದನ್ನು ಹೇಳಬೇಕಂತಂದರೆ ಸುಮಾರು ಹುಡುಗರು ನಮ್ಮ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ. ಈ ಥರ ನಮ್ಮ ಕೋರ್ಸ್ಗಳಲ್ಲಿ ಸಾಕಷ್ಟಿದೆ. ಅದರ ಜೊತೆಗೆ ಮತ್ತು ಪ್ಲೇಸ್ಮೆಂಟು ಅಂದರೆ ಮುಗಿದ ತಕ್ಷಣ ಪ್ಲೇಸ್ಮೆಂಟು 100% ನಾವು ಪ್ಲೇಸ್ಮೆಂಟನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಹಿಡಿತವನ್ನು ಮಾಡ್ತೀವಿ. ಸೀಟ್ಗಳನ್ನು ಮಾತ್ರ, ಲಿಮಿಟೆಡ್ ಸೀಟ್ಸ್ಗಳನ್ನು ಮಾತ್ರ ತೊಗೊಂತೀವಿ. ಈ ಪ್ರೆಸ್ ಮೀಟ್ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂತಂದ್ರೆ, ಇದು 2005ರಲ್ಲಿ ಲಿಂಗಸ್ಕೂರಲ್ಲಿದೆ ರೀ. ಇಲ್ಲಿಯ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತೇಳಿ ನಾವು ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾಕೆ ಇದು ಅಂತಂದ್ರೆ, ನೀವು ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ನೋಡಿದ್ರು ಅಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ನಮ್ಮ ಕೇಂದ್ರದಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೈತೆ. ಯಾಕಂದ್ರೆ ಅರೌಂಡ್ 3 to 4 crores ಮಷಿನ್ಸ್ಗಳು ನಮ್ಮಲ್ಲಿದ್ದಾವೆ. ಯಾಕಂದ್ರೆ ನಮ್ಮದು ಕೈಗಾರಿಕಾಕರಣ ಹೆಚ್ಚು ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಕೋರ್ಸನ್ನು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋದ್ರಿ. ಇದರ ಜೊತೆಗೆ ನಮಗೆ ಏನು ಗೌರ್ಮೆಂಟ್ ಸೆಕ್ಟ್ರಲ್ಲಿಯೂ ಅವಕಾಶ ಇದೆ, ಪ್ರೈವೇಟ್ ಸೆಕ್ಟ್ರಲ್ಲೂ ಅವಕಾಶ ಇದೆ ರೀ. ಇದನ್ನು ಮುಗಿಸಿದ ಮೇಲೆ ನಾವು 100% ಪ್ಲೇಸ್ಮೆಂಟ್ ಮಾಡಿದ್ವಿ ರೀ. ಅದ್ರ ಬಗ್ಗೆ ಏನು ಸರ್, ಈಗ ಈ ಕೋವಿಡ್ ಬಂದಾದ್ಮೇಲೆ ಫಸ್ಟ್ ಅದಕ್ಕಿಂತ ಮುಂಚೆ ಏನಿದ್ರಿ ಮೆರಿಟ್ ಕಮ್ ರೋಸ್ಟರ್ ಮೇಲೆ ಆಯ್ಕೆ ಮಾಡ್ತಿದ್ವಿ. ಆದರೆ ಈಗ ಕೋವಿಡ್ ಈಚೆಗೆ ಏನಾಗಿದೆ ಸರ್, ನಾವು ಮೊದಲು ಬಂದವರಿಗೆ ಮೊದಲು ಆದ್ಯತೆ ಮೇರೆಗೆ ಕೊಡ್ತಾ ಇದ್ದೀವಿ. ಅಲ್ಲ ಸರ್, ನಮಗೆ 60 ಸೀಟ್ ಮಾತ್ರ ಲಿಮಿಟೆಡ್ ಇರುತ್ತೆ. ಕೊಡಲ್ಲ ಸರ್, ಕೊಡಲ್ಲ. ಇಲ್ಲ ಸರ್, ಕೊಡಲ್ಲ. ಅಡ್ಮಿಷನ್ ಆದ್ರೆ ಆಯ್ತು ಸರ್. AICTಗೆ ನಾವು ಅವ್ರದ್ದು ರಿಜಿಸ್ಟರ್ ನಂಬರ್ನ ಕಳಿಸ್ತೀವಿ ಸರ್. ಆಮೇಲೆ ಅವ್ರನ್ನ ನಮಗೆ ಬೇರೆದವ್ರಿಗೆ ಅಡ್ಮಿಷನ್ ತೊಗೊಳಕ್ಕೆ ಬರಲ್ಲ ಸರ್. ಲ್ಯಾಟ್ರಲ್ ಸರ್ ಫೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಸರ್ ಆ್ಯನ್ಯುವಲಿ 22,000 ಆಗುತ್ತೆ ಸರ್ ಟ್ಯೂಷನ್ ಫೀಸ್. ಮತ್ತು ಇವರಿಗೆ ಸ್ಕಾಲರ್ಶಿಪ್ ಸೌಲಭ್ಯನೂ ಇರುತ್ತೆ. ಏನು ಫೀಸ್ ಕಟ್ಟಿರ್ತಾರೆ ಗೌರ್ಮೆಂಟಿಂದ ಎಲ್ಲ ಇಲ್ಲ ಸರ್, ಈ ಇನ್ಸ್ಟಾಲ್ಮೆಂಟ್ ಇದೆ ಸರ್. 2 ಇನ್ಸ್ಟಾಲ್ಮೆಂಟ್ ಬರುತ್ತೆ. 6 ಮಂತ್ಗೆ ಇನ್ಸ್ಟಾಲ್ಮೆಂಟ್. ಈ ಸಂದರ್ಭದಲ್ಲಿ ಅಮರೇಶ್ ಉಪಸ್ಥಿತರಿದ್ದರು. ಮೇದರ್ ಲಲಿತ ಕಲಾ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಕುರಿತು ಚಿಕ್ಕಿ ಚಿತ್ರ ಪ್ರದರ್ಶನ ಹಾಗೂ ಚಿತ್ರ ಸಂಪುಟ ಅಮೂಲ್ಯ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮೇ 21ರಂದು ರವಿವಾರ ಬೆಳಗ್ಗೆ 10:30ಕ್ಕೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಂಡಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ HH ಮೇದರ್ ಹೇಳಿದರು. ಮೇದರ್ ಲಲಿತ ಕಲಾ ಪ್ರತಿಷ್ಠಾನ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಕುರಿತು ಚಿಕ್ಕಿ ಚಿತ್ರ ಪ್ರದರ್ಶನ ಹಾಗೂ ಚಿತ್ರ ಸಂಪುಟ ಅಮೂಲ್ಯ ಮತ್ತು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮೇ 21ರಂದು ರವಿವಾರ ಬೆಳಗ್ಗೆ 10:30ಕ್ಕೆ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ HH ಮೇದರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಮೂಲ್ಯ ಮತ್ತು ಚಿತ್ರ ಸಂಪುಟ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ VG ಅಂದಾನೆ ಅವರು ಉದ್ಘಾಟಿಸಲಿದ್ದಾರೆ. ಚಿತ್ರ ಸಂಪುಟ ಲೋಕಾರ್ಪಣೆಯನ್ನು ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಹಾಗೂ ಪ್ರಾದೇಶಿಕ ನಿರ್ದೇಶಕ ಮಾಜಿ ಅಧ್ಯಕ್ಷ D ಮಹೇಂದ್ರ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ವಹಿಸಲಿದ್ದಾರೆ. ಚಿತ್ರ ಸಂಪುಟ ಕುರಿತು ಹಿರಿಯ ಚಿತ್ರ ಕಲಾವಿದ PAB ಈಶ್ವರ್ ಮಾತನಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಆರ್ಟ್ ಅಫೇರ್ಸ್ ಚಿತ್ರಕಲಾ ಮಾಸ್ ಪತ್ರಿಕೆ ಸಂಪಾದಕ ವಿಶ್ವನಾಥ್ V ಗುಗ್ರಿ ಹಾಗೂ ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ G ಸುರೇಶ್ ಆಗಮಿಸಲಿದ್ದಾರೆ. ಈರಣ್ಣ ಬೆಂಗಾಲಿಯವರು ಗೌರವ ಉಪಸ್ಥಿತಿಯನ್ನು ವಹಿಸಲಿದ್ದಾರೆ ಎಂದು ತಿಳಿಸಿದರು. 21ರಿಂದ 23ರವರೆಗೆ ನಡೆಯಲಿರುವ ಚುಕ್ಕಿ ಚಿತ್ರ ಪ್ರದರ್ಶನದಲ್ಲಿ 94 ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರಗಳ ಚಿತ್ರಗಳು, 12 ಸಾಂದರ್ಭಿಕ ಚಿತ್ರಗಳು ಸೇರಿದಂತೆ 108ಕ್ಕೂ ಹೆಚ್ಚು ಚುಕ್ಕಿ ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸುವಂತೆ ಮನವಿ ಮಾಡಿದರು. ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿರುವ ಡಾಕ್ಟರ್ ರಾಜ್ಕುಮಾರ್
ಎಲ್ಲರಂತೆ ನಾನು ಕೂಡ ಒಬ್ಬ ಅಭಿಮಾನಿ. ನಮ್ಮ ಎರಡು ಹೇಳಿದರು ಕನ್ನಡ ಅಭಿಮಾನಿ ಅಂತ. ಕನ್ನಡ ಅಭಿಮಾನಿ ಅಂದರೆ ಎಲ್ಲ ಕನ್ನಡಿಗರು ಕನ್ನಡ ಅಭಿಮಾನಿಗಳೇ ಆಗಿರ್ತೀವಿ. ಆದರೆ ಜೊತೆಗೆ ರಾಜ್ಕುಮಾರ್ ಬಗ್ಗೆ ವಿಶೇಷ ಅಭಿಮಾನ ಕಾರಣ ಏನಂತಂದರೆ ನಮಗೆಲ್ಲ ಗೊತ್ತಿದೆ, ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಅವರು ಒಬ್ಬ ಮಾದರಿ ವ್ಯಕ್ತಿ. ಭಾಷೆ, ನೆಲ, ಜಲ, ನಮ್ಮ ನಾಡಿನ ಚರಿತ್ರೆ, ಸಂಸ್ಕೃತಿ, ಧರ್ಮ ಯಾವುದೇ ವಿಷಯದಲ್ಲೂ ಕೂಡ ಅವರು ನಮ್ಮ ಎಲ್ಲ ಜನರ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರಿದ್ದಾರೆ. ಜೊತೆಗೆ ತಮ್ಮ ನಡತೆಯನ್ನು ಕೂಡ ಒಳ್ಳೆಯ ಗೌರವವನ್ನು ಸಂಪಾದಿಸಿದ್ದಾರೆ, ಅಭಿಮಾನವನ್ನು ಸಂಪಾದಿಸಿದ್ದಾರೆ. ಅಂಥ ಒಂದು ವ್ಯಕ್ತಿಗಳ ಹೆಸರು ಮುಂದಿನ ಪೀಳಿಗೆಗೆ ಅವರ ಪರಿಚಯ ಇರಲಿ ಅನ್ನೋ ದೃಷ್ಟಿಯಿಂದ ಅಭಿಮಾನದಿಂದ ನಾನು ಪತ್ರಿಕಾವಾಗಿ ಅವರ ಚಲನಚಿತ್ರಗಳನ್ನು ಆಡಿದಂಥ 106 ಪ್ಲಸ್ 2 ರೇಖಾಚಿತ್ರಗಳು, 106 ಚಿತ್ರಗಳು, 2 ರೇಖಾಚಿತ್ರಗಳು ಸೇರಿದಂತೆ 108 ಚಿತ್ರಗಳನ್ನು ನಾನು ಚಿತ್ರ ಮಾಡಿದ್ದೀನಿ. ಅದರಲ್ಲಿ 94 ಸಿನಿಮಾಗಳಿಂದ ಆಯ್ದ ಚಿತ್ರಗಳು, ಉಳಿದಂತೆ 12 ಚಿತ್ರಗಳು ವಿವಿಧ ಸಾಂದರ್ಭಿಕ ಚಿತ್ರಗಳು ಇರ್ತವೆ. ಈಗಾಗಲೇ ನಾನು ಕಳೆದ ಡಿಸೆಂಬರ್ 22ರಂದು ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ನಾನು ಈ ಕಲಾ ಪ್ರದರ್ಶನವನ್ನು ಮಾಡಿದ್ದೆ. ಅಲ್ಲಿ ಪ್ರಭು ರಾಮಚಂದ್ರಪ್ಪನವರ ಒಂದು ಸಲಹೆ ಮೇರೆಗೆ ಕನಿಷ್ಠ 100 ಚಿತ್ರ ಆದರೂ ಮಾಡಿದ್ರು ಸಲಹೆ ಕೊಟ್ಟಿದ್ರು. 108 ಚಿತ್ರ ಮಾಡಿ ಪ್ರದರ್ಶನ ಮಾಡಿದ್ದೆ. ಅಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಒಂದು ಅಮೂಲ್ಯ ಗೊತ್ತು ಅಂತಕ್ಕಂಥ ಶೀರ್ಷಿಕೆಯ ಚಿತ್ರ ಸಂಪುಟವನ್ನು ಕೂಡ ಬರೆದಾಗಿ ಅವರು ಬಿಡುಗಡೆ ಮಾಡಿದ್ರು. ಅಲ್ಲಿನ ಕಲಾವಿದರು ಚಿತ್ರಗಳ ಪ್ರದರ್ಶನ ಉದ್ಘಾಟನೆ ಮಾಡಿದ್ರು ಮತ್ತು ಹಂಸಲೇಖ ಸಂಗೀತ ನಿರ್ದೇಶಕರ ಹಂಸಲೇಖ ಅವರು ಅಧ್ಯಕ್ಷತೆ ವಹಿಸಿದ್ರು. ಮತ್ತು ಪ್ರಭು ರಾಮಚಂದ್ರಪ್ಪನವರು ನಮ್ಮ ಸಂಸ್ಥೆಗೆ ಮುನ್ನುಡಿಗಳು ಆಶೀರ್ವಾದಗಳು ಮಾಡಿ 1 ವಾರದ ಕಾಲ ಪ್ರದರ್ಶನ ನಡೆದ ಯಶಸ್ವಿಯಾಗಿತ್ತು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ನಮ್ಮ ತವರು ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳು, ಮಿತ್ರರು, ಕಲಾಭಿಮಾನಿಗಳು ಎಲ್ಲರೂ ವೀಕ್ಷಿಸಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರತಿಷ್ಠಾನದಿಂದ ನಾಳೆ ರವಿವಾರ ದಿವಸ 21ನೇ ತಾರೀಕು ಕನ್ನಡಭವನದಲ್ಲಿ ಕಲಾ ಪ್ರದರ್ಶನವನ್ನು ಬಿಡುಗಡೆ ಜೊತೆಗೆ ಚಿತ್ರ ಸಂಪುಟ ಕೂಡ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಹೆಸರಾಂತ ಕಲಾವಿದರು, ಹಿರಿಯ ಕಲಾವಿದರು, ಕಲಬುರಗಿಯ ಡಾಕ್ಟರ್ PC ಅಂದಾರಿ, ಕರ್ನಾಟಕ ದಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಅವರು ಉದ್ಘಾಟಿಸಲಿದ್ದಾರೆ. ಒಂದು ಚಿತ್ರ ಸಂಪುಟವನ್ನು ನಮ್ಮ ಮಿತ್ರ ಕಲಾವಿದರಾದ ಶ್ರೀ ಮಹೇಂದ್ರ ಡಿ ಮಾಜಿ ಅಧ್ಯಕ್ಷರು, ಅವರು ಮಾಜಿ ಅಧ್ಯಕ್ಷರು, ಕರ್ನಾಟಕ ದಲಿತ ಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರ ಜೊತೆಗೆ ಪ್ರಸ್ತುತ ಅವರು ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರ ಭಾರತ ಸರ್ಕಾರದ ಏನು ಅಂತ ಹೇಳಿದ್ರೆ ಪ್ರಾದೇಶಿಕ ನಿರ್ದೇಶಕರಾಗಿ ಕೂಡ ಇದ್ದಾರೆ. ಅವರು ಬಂದು ಸಂಪುಟವನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೆ ವೀರಹನುಮಾನ್ ಅವರು, ಹಿರಿಯ ಸಾಹಿತಿಗಳು ವೀರಹನುಮಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಜೊತೆಗೆ ನಮ್ಮ ರಾಯಚೂರಿನ ಇನ್ನೊಬ್ಬ ಹಿರಿಯ ಕಲಾವಿದರು, ಅಂಬೇಡ್ಕರ್ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿ ನಿವೃತ್ತಿ ಹೊಂದಂಥ ಶ್ರೀ PAV ಈಶ್ವರ್ ಅವರು ಚಿತ್ರಸಂಪುಟ ಕುರಿತು ಮಾತನಾಡಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ರಂಗನ ಪಾಟೀಲ್ ಅವರು, ಹಾಗೆ ನನ್ನ ಚಿತ್ರಕಲಾ ತರಬೇತಿಯ ಸಹಪಾಠಿ ಹಿರಿಯ ಚಿತ್ರಕಲಾವಿದ ಮತ್ತು ಬೆಳಗಾವಿಯ ನೆಹರು ಮೆಡಿಕಲ್ ಕಾಲೇಜಿನ ಶರೀರಶಾಸ್ತ್ರದ ಉಪನ್ಯಾಸಕರು, ನಿವೃತ್ತ ಉಪನ್ಯಾಸಕರು. ಈ ಸಂದರ್ಭದಲ್ಲಿ ವ್ಯಂಗ್ಯ ಚಿತ್ರಕಾರ ಈರಣ್ಣ ಬೆಂಗಾಲಿ, ಬಶೀರ್ ಅಹಮದ್ ಹುಸ್ಮನಿ, ಲೋಹಿತ್ ಉಪಸ್ಥಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಮೂಲ ವಿಜ್ಞಾನಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ. ಔಷಧ ಕೇಂದ್ರದಲ್ಲಂತೂ ವೇಗದ ಕ್ರಾಂತಿಯಾಗುತ್ತಿದ್ದು, ಔಷಧಶಾಸ್ತ್ರ ಹಾಗೂ ರಾಸಾಯನಶಾಸ್ತ್ರ ವಿಷಯದಲ್ಲಿ ಜ್ಞಾನ ಜೊತೆಗೆ ಕೌಶಲ್ಯವಿರುವ ಅಭ್ಯರ್ಥಿಗಳನ್ನು ಕಂಪನಿಗಳು ಕೆಂಪು ಹಾಸಿನೊಂದಿಗೆ ಸ್ವಾಗತಿಸುತ್ತಿವೆ. ವಿದ್ಯಾರ್ಥಿಗಳು ಉದ್ಯೋಗ ಕೇಂದ್ರದ ಬೇಡಿಕೆ ತಕ್ಕಂತೆ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳದೆ ಇರುವುದೇ ಅವರ ಭವಿಷ್ಯಕ್ಕೆ ಹಿನ್ನಡೆಯಾಗಲು ಕಾರಣ ಎಂದು ರಾಯಚೂರು ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗದ ಡೀನ್ ಪ್ರೊಫೆಸರ್ ಪಾರ್ವತಿ CS ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ಮೂಲ ವಿಜ್ಞಾನಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳಿವೆ. ಔಷಧ ಕ್ಷೇತ್ರದಲ್ಲಂತೂ ವೇಗದ ಕ್ರಾಂತಿಯಾಗಿದ್ದು, ಔಷಧಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ವಿಷಯದಲ್ಲಿ ಜ್ಞಾನ ಜೊತೆಗೆ ಕೌಶಲ್ಯವಿರುವ ಅಭ್ಯರ್ಥಿಗಳನ್ನು ಕಂಪನಿಗಳು ಕೆಂಪು ಹಾಸಿನೊಂದಿಗೆ ಸ್ವಾಗತಿಸುತ್ತಿವೆ. ವಿದ್ಯಾರ್ಥಿಗಳು ಉದ್ಯೋಗ ಕ್ಷೇತ್ರದ ಬೇಡಿಕೆ ತಕ್ಕಂತೆ
ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬೆಳೆಸಿಕೊಳ್ಳದೇ ಇರುವುದೇ ಅವರ ಭವಿಷ್ಯಕ್ಕೆ ಹಿನ್ನಡೆಯಾಗಲು ಕಾರಣ ಎಂದು ರಾಯಚೂರು ವಿಶ್ವವಿದ್ಯಾಲಯ ವಿಜ್ಞಾನ ವಿಭಾಗಗಳ ಡೀನ್ ಪ್ರೊಫೆಸರ್ ಪಾರ್ವತಿ ಸಿಎಸ್ ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಿಂದ ಎಂಎಸ್ಸಿ ರಸಾಯನಶಾಸ್ತ್ರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಡೆದ ಸ್ವಾಗತ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಐ ಹಾಗೂ ರೋಬೋಟಿಕ್ಸ್ ತಂತ್ರಜ್ಞಾನದಲ್ಲಾಗುತ್ತಿರುವ ಬೆಳವಣಿಗೆ ಉದ್ಯೋಗ ಕ್ಷೇತ್ರಕ್ಕೆ ಮಾರಕವಾಗಿ ಪರಿಣಮಿಸುತ್ತಿದ್ದು ಮಾನವ ಸಂಪನ್ಮೂಲಕ್ಕೆ ಬೆಲೆ ಇಲ್ಲದಂತಾಗಿದೆ. ಲಕ್ಷಾಂತರ ಪ್ರಮಾಣದಲ್ಲಿ ಉದ್ಯೋಗ ಕಡಿತಕ್ಕೆ ಕಾರಣವಾಗುತ್ತಿದೆ. ಆದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಜೀವ ರಸಾಯನಶಾಸ್ತ್ರ ಸೇರಿದಂತೆ ಮೂಲ ವಿಜ್ಞಾನಗಳನ್ನು ಅಧ್ಯಯನ ಮಾಡುವವರಿಗೆ ಯಾವುದೇ ಧಕ್ಕೆಯಾಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಈ ಬಗ್ಗೆ ಆಶಾಭಾವನೆಯನ್ನು ಇಟ್ಟುಕೊಂಡು ಉತ್ತಮ ಜ್ಞಾನ ಜೊತೆಗೆ ಕೌಶಲ್ಯ ಪಡೆಯುವ ಕಡೆ ಗಮನ ಕೊಡಬೇಕು ಎಂದು ಹೇಳಿದರು. ಮತ್ತೊಬ್ಬ ಅತಿಥಿಯಾಗಿ ಭಾಗವಹಿಸಿದ ಸಮಾಜ ವಿಜ್ಞಾನ ನಿಕಾಯಗಳ ನೀಡಿ ಪ್ರೊಫೆಸರ್ ನುಸ್ರತ್ ಫಾತಿಮಾ ಅವರು ಮಾತನಾಡಿ, ಈಗಿನ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ ಅನ್ನು ಟೈಮ್ ಪಾಸ್ ಸ್ಥಳ ಅಂತ ಭಾವಿಸಿದ್ದಂತೆ ಗೆಳತಿಯರ ಜೊತೆಗೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುವುದು, ಕ್ಯಾಂಟೀನ್ನಲ್ಲಿ ಗಂಟೆಗಟ್ಟಲೆ ಕುಳಿತು ಫಾಸ್ಟ್ ಫುಡ್ ತಿನ್ನುವುದು, ಮೊಬೈಲ್ ಗೇಮಿಂಗ್, ಸರ್ಫಿಂಗ್ ಮಾಡುವುದು ಸೇರಿದಂತೆ ಅನೇಕ ಚಟುವಟಿಕೆಗಳನ್ನು ಮಾಡುವುದು ಒಂದು ಫ್ಯಾಷನ್ ಆಗಿ ಹೋಗಿದೆ. ಪೋಷಕರು ಕಷ್ಟಪಟ್ಟು ದುಡಿದು ತಮ್ಮನ್ನು ಕಾಲೇಜಿಗೆ ಕಳಿಸುತ್ತಿದ್ದಾರೆ. ಅವರ ಶ್ರಮ, ಆಸೆ, ಕನಸುಗಳಿಗೆ ಬೆಲೆ ಕೊಡಬೇಕು. ವಿದ್ಯೆ ಕಲಿತು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವುದನ್ನು ವಿದ್ಯಾರ್ಥಿಗಳು ಮರೆತು ಬಿಡುತ್ತಾರೆ. ವಿದ್ಯಾರ್ಥಿಗಳು ಈ ರೀತಿ ಕಾಲ ಕಳೆಯದೆ ಕಾಲೇಜು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಜ್ಞಾನ ಸಂಪಾದಿಸುವ ಜೊತೆಗೆ ಉತ್ತಮ ಉದ್ಯೋಗಗಳನ್ನು ಪಡೆದು ಭವ್ಯ ಭವಿಷ್ಯ ತಮ್ಮದಾಗಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರೊಫೆಸರ್ ಪಿ ಭಾಸ್ಕರ್ ಮಾತನಾಡಿ, ರಸಾಯನಶಾಸ್ತ್ರ ಎಲ್ಲ ವಿಜ್ಞಾನಿಗಳಿಗೂ ತಳಪಾಯ ಒದಗಿಸುವಂತಹದ್ದು. ರಾಕೆಟ್ ತಂತ್ರಜ್ಞಾನದಿಂದ ಹಿಡಿದು ಗೃಹ ವಿಜ್ಞಾನದವರೆಗೆ ಎಲ್ಲ ರಸರಲ್ಲೂ ರಾಸಾಯನಶಾಸ್ತ್ರ ಅಡಗಿದೆ. ಹಾಗಾಗಿ ಈ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಉದ್ಯೋಗಾವಕಾಶಗಳಿವೆ, ಜೊತೆಗೆ ಉತ್ತಮ ಭವಿಷ್ಯವಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಾದ ಲಕ್ಷ್ಮಣ್ ಪ್ರಾರ್ಥನಾ ಗೀತೆ ಆಡಿದರು, ಸುಧಾ ಸಾಗಿಸಿದರು, ಬಸವಲಿಂಗ ವಿದ್ಯಾರ್ಥಿಗಳ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಾಗೂ ಶಬೀರ್ ಹದಿ ಮತ್ತು ಝೀನತ್ ಬೇಗಂ ನಿರೂಪಿಸಿದರು. ರಸಾಯನಶಾಸ್ತ್ರ ವಿಭಾಗದ ಸಂಯೋಜಕಿ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಐಕ್ಯೂಎಸ್ಸಿ ಸಂಯೋಜಕ ಹಾಗೂ ರಸಾಯನಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕ ರಾಜೇಶ್, ಫಜಲುನ್ನಿಸಾ ಬೇಗಂ, ಶಿವಲೀಲಾ ಪಾಟೀಲ್, ಉತ್ತಮ ಚೌಹಾಣ್ ಸೇರಿದಂತೆ ವಿವಿಧ ವಿಭಾಗಗಳ ಅತಿಥಿ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. 5 ಬಾರಿ ಶಾಸಕರಾಗಿರುವ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನ ನೀಡಲು ಜಿ ಬಸವರಾಜ ರೆಡ್ಡಿ ಆಗ್ರಹ. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲಿ ನಾಗರಾಜ್ ಮಸ್ಕಿ. ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕುರುಬ ಸಮಾಜದಿಂದ ಅಭಿನಂದನಾ ಸಮಾರಂಭ. ಲಿಂಗಸ್ಕೂರು ಜಿಟಿಜಿಸಿ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೋರ್ಸ್, ತಾಂತ್ರಿಕ ಕೋರ್ಸ್ ಪ್ರವೇಶ ಪಡೆಯಲು ರಾಜ್ಕುಮಾರ್ ಮನವಿ. 21ರಂದು ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಆಧಾರಿತ ಚುಕ್ಕಿ ಚಿತ್ರಗಳ ಪ್ರದರ್ಶನ, ಚಿತ್ರ ಸಂಪುಟ ಲೋಕಾರ್ಪಣೆ ಎಚ್ಎಸ್ ಮ್ಯಾಗರ್. ಮತ್ತು ಎಐ ಹಾಗೂ ರೋಬೋಟಿಕ್ಸ್ ಕಾಲದಲ್ಲೂ ಮೂಲ ವಿಜ್ಞಾನಕ್ಕೆ ಬೆಲೆ, ಪ್ರೊಫೆಸರ್ ಪಾರ್ವತಿ ಸಿಎಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ದಿನಾಂಕ 20/5/2023ರಂದು ಜೂನಿಯರ್ ಎನ್ಟಿಆರ್ ಹುಟ್ಟುಹಬ್ಬದ ಅಂಗವಾಗಿ ಸಿಂಹಾದ್ರಿ 4K ಸಿನಿಮಾ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ. ಶುಭ ಕೋರುವವರು ಮಂಚಾಲ್ ಭೀಮಯ್ಯ, ಜಿಲ್ಲಾ ಅಧ್ಯಕ್ಷರು, ನಂದಮೂರಿ ಅಭಿಮಾನಿಗಳ ಸಂಘದ ಕಾಶಿ ಎನ್ಬಿಕೆ. ರಮೇಶ್ ಡ್ರೆಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.